ಡಾಕ್ಟರ್ ಹತ್ರ ಒಬ್ಬ ಬಂದ. ಸರ್, ನನ್ನ ಹೆಂಡತಿಗೆ ಕಳೆದ ಒಂದು 5-6 ವರ್ಷದಿಂದ ಕಿವಿ ಕೇಳಿಸೋದಿಲ್ಲ, ಬೊಬ್ಬೆ ಹೊಡೆದು ಸಾಕಾಗ್ತದೆ, ಒಂದು ವ್ಯವಸ್ಥೆ ಆಗಬೇಕು. ನನಗೆ ಮನೆಯಲ್ಲಿ ಕರ್ಕರೆ ಹಿಡಿದು ಎಂಥ ವಾಸ್ತು ಚೇಂಜ್ ಮಾಡಿದ್ರು ಇವತ್ತು ಸುಧಾರಣೆ ಆಗಲಿಲ್ಲ. ಈಶಾನ್ಯಕ್ಕೆ ಡೋರ್ ಇಟ್ಟಾಯಿತು, ದೇವರ ಕೋಣೆ ಪೂರ್ವಕ್ಕೆ ಮುಖ ಮಾಡಿ ಆಯಿತು, ಉತ್ತರದಿಂದ ಎಂಟ್ರಿ ಆಯಿತು, ದಕ್ಷಿಣಕ್ಕೆ ನೀರಾಯಿತು, ನೈಋತ್ಯಕ್ಕೆ ನೀರಾಯಿತು, ದಕ್ಷಿಣಕ್ಕೆ ಪಾಯ್ಕ ಎಲ್ಲ ಆಯಿತು ಸರ್. ಆದರೆ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಇದೆ, ಹೆಂಡತಿಗೆ ಕಿವಿ ಕೇಳಿಸೋದಿಲ್ಲ, ಬೊಬ್ಬೆ ಹೊಡೆದ್ರು ಉತ್ತರಿಸೋದಿಲ್ಲ, ಅವಳು ಕಿವಿ ಟೆಸ್ಟ್ ಮಾಡಬೇಕು ಅಂತ ಡಾಕ್ಟ್ರು ಹೇಳಿದರು. ನೀವು ಅವ್ರನ್ನ ಕರ್ಕೊಂಡು ಬರಬೇಕಿತ್ತಲ್ಲ, ಟೆಸ್ಟ್ ಮಾಡಿ ಅದು ಯಾವ ರೇಂಜಲ್ಲಿ ಕೇಳಿಸೋದಿಲ್ಲ ಅಂತ ಅದಕ್ಕೆ ಔಷಧಿನೋ ಮಾತ್ರೇನೋ ಅಥವಾ ಇನ್ನೇನೋ ಮಿಷನ್ನು ಕೊಡ್ಬೋದು. ಮಿಷನ್ನಲ್ಲೂ ಬೇರೆ ಬೇರೆ ವ್ಯವಸ್ಥೆ ಇದೆ, ಕರ್ಕೊಂಡು ಬರಬೇಕಿತ್ತಲ್ಲ ಅಂದರು. ಅವಳಿಗೆ ಕಿವಿ ಕೇಳಿಸೋದಿಲ್ಲ ಅಂತ ಕರ್ಕೊಂಡು ಬರೋ ಧೈರ್ಯ ನನಗೆಲ್ಲಿ ಇರುತ್ತೆ ಸರ್? ಅದಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು, ನಾನೊಂದು ಅಂದಾಜು ಹೇಳ್ತೇನೆ, ಅದ್ರ ಪ್ರಕಾರ ಕೊಡಿ ಅಂದರು. ಏನು ಅಂದಾಜು? ಅದಕ್ಕೆ ಡಾಕ್ಟರ್ ಹೇಳಿದ್ರು, ನಿಮ್ಮ ಅಂದಾಜು ಬೇಡ, ನೀವು ಇವತ್ತು ಮನೆಗೆ ಹೋದವರೇ ಹೆಂಡತಿ ಹತ್ರ ಒಂದು 50 ಅಡಿ ದೂರದಿಂದ ಮಾತಾಡಿ, ಅವಳಿಗೆ ಕೇಳಿಸ್ತದ ನೋಡಿ. 50 ಅಡಿಯಿಂದ ಕೇಳಿಸೋದಿಲ್ಲ ಅಂತ ಆದರೆ 10 ಅಡಿ ಮುಂದಕ್ಕೆ ಹೋಗಿ 40 ಅಡಿಯಿಂದ ಏನಾದರೂ ಮಾತಾಡಿ ಹೇಳಿ. ಆ 40 ಅಡಿಯಲ್ಲೂ ಅವಳಿಗೆ ಕೇಳಿಸೋದಿಲ್ಲ ಅಂತ ಆದರೆ 30 ಅಡಿ ದೂರ ನಿಂತು ಮಾತಾಡಿ. ಹಾಗೆ 20 ಅಡಿ, 10 ಅಡಿ, ಹಾಗೆ ನೋಡಿ ಎಷ್ಟು ಅಡಿ ಅಂತ ಹೇಳಿ ಆ ಅಡಿ ಲೆಕ್ಕಾಚಾರದಲ್ಲಿ ನಾನೊಂದು ಮಿಷನ್ ಕೊಡ್ತೇನೆ ಕಿವಿಗೆ ಹಾಕೋದು. ಆ ಕಿವಿಗೆ ಹಾಕೋ ಮಿಷನಲ್ಲೂ ಕೂಡ ವೆರೈಟಿ ಇದೆ. ಕಿವಿ ಒಳಗಡೆ ಇರ್ತದೆ, ಗೊತ್ತೇ ಆಗೋದಿಲ್ಲ, ಅದು 1 ಲಕ್ಷ. ಕಿವಿ ಒಳಗಡೆ ಒಂದು ವೈಯರ್ ಬರ್ತದೆ, ಒಂದು ಸಣ್ಣ ಮಿಷನ್ ಇರ್ತದೆ, ಅದು 30,000. ಇನ್ನೊಂದು ಬರೀ 3,000. ಗಂಡನಿಗೆ ತಲೆ ಬಿಸಿ ಆಯ್ತು, ಇದು 3,000 ಎಂಥದ್ದು? 3,000 ಮಿಷನ್ ಅಂದರೆ ಒಂದು ದೊಡ್ಡ ಬಾಕ್ಸ್, ಅದು ಕುತ್ತಿಗೆಗೆ ಹಾಕ್ಕೊಳ್ಳೋದು. ಎದುರಿನವರಿಗೆ ನಿಮಗೆ ಕಿವಿ ಕೇಳಿಸೋದಿಲ್ಲ ಅಂತ ಗೊತ್ತಾಗ್ತದೆ, ಅವನು ಗಟ್ಟಿ ಮಾತಾಡ್ತಾನೆ ಅಷ್ಟೇ. ಸರಿ ನೋಡೋ ಸರ್, ನಾನು 1 ಲಕ್ಷದ ಯೋಚನೆ ಮಾಡ್ತೇನೆ ಅಂತ ಮನೆಗೆ ಬಂದ. ಮನೆಗೆ ಬಂದವ ಯಜಮಾನ ಅಂದರೆ ಶಾಲೆಗೆ ಏರಿಸ್ಕೊಂಡು 50 ಅಡಿ ದೂರ ನಿಂತ ಇವನು ಹೊರಗೆ, ಮನೆ ಹೊರಗೆ. ಏನೇ ಇವತ್ತು ಮಧ್ಯಾಹ್ನ ಅಡಿಗೆಗೆ ಏನು ಮಾಡಿದ್ಯಾ? ಉತ್ತರ ಇಲ್ಲ. ಇವನಿಗೆ ಆವಾಗ ಡಿಸೈಡ್ ಆಯ್ತು, ಇದು 50 ಫೀಟ್ದ ಕೇಸ್ ಅಲ್ಲ ಇದು. ಸೊ 10 ಅಡಿ ಮುಂದೆ ಹೋದ. 10 ಅಡಿ ಮುಂದಕ್ಕೆ ಹೋಗಿ ಮತ್ತೆ ಇವನು ಮತ್ತೆ ಒಂದು ಸಲ ಶಾಲೆ ಕೊಡಕಿ ಎದೆ ಮೇಲೆ ಹಾಕ್ಕೊಂಡು, ಏನೇ ಇವತ್ತು ಮಧ್ಯಾಹ್ನ ಅಡಿಗೆಗೆ ಏನು ಮಾಡಿದೀಯಾ? ಉತ್ತರ ಇಲ್ಲ. ಇದು 40 ಫೀಸ್ ಕೇಸ್ ಅಲ್ಲ ಇದು. ಮತ್ತೆ 10 ಅಡಿ ಮುಂದಕ್ಕೆ ಹೋಗಿ 30 ಅಡಿ ದೂರ ನಿಂತು, ಏನೇ ಇವತ್ತೇನು ಅಡಿಗೆ ಮಾಡಿದೀಯಾ? ಉತ್ತರ ಇಲ್ಲ. ಇದು ಬಹಳ ದೊಡ್ಡ ಕೇಸ್, 1 ಲಕ್ಷದ ಪ್ರಕರಣ ಇದು, ಕಿವಿಗೆ ಬೇಕಲ್ಲ. 30 ಅಡಿ ದೂರ ನಿಂತರೂ ಕೇಳೋದಿಲ್ಲ ಅಂತ ಆದಾಗ 20 ಅಡಿ ಹೋಗಿ ಮತ್ತೆ ಕರೆದ, ಉತ್ತರ ಇಲ್ಲ. 10 ಅಡಿ ಹೋಗಿ ನಿಂತು ಕರೆದ, ಎಂಥದೇ ಇವತ್ತು ಏನು ಮಾಡಿದೆ ಮಧ್ಯಾಹ್ನ ಅಡಿಗೆಗೆ? ತಕೊಳ್ಳಿ. ಕೈಯಲ್ಲಿದ್ದ ಸೌಂಟ್ ಎತ್ಕೊಂಡ್ಲು, 1 ರೌಂಡ್ ತಿರುಗಿದ್ಲು. ನಿಮ್ಮ ಕರ್ಮ, 5 ಸಾರಿ ಉತ್ತರ ಕೊಟ್ಟೆ, ಇವತ್ತು ಪಲಾವ್ ಮತ್ತೆ ಮೊಸರು ಬಜ್ಜಿ ಮಾಡಿದ್ದೀನಿ ಅಂತೇಳಿ 5 ಸಾರಿ ಹೇಳಿದ್ರು ನಿಮಗೆ ಕೇಳಿಸ್ಲಿಲ್ಲಲ್ಲ. ಸ್ನೇಹಿತರೆ, ಸಮಸ್ಯೆ ನಮ್ಮೊಳಗೆ ಇದೆ.